ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಇಬ್ರಿಗೂ ರಜಾ ಇದ್ದಿದ್ದರಿಂದ ಸಂಜೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆ ಸ್ವಲ್ಪ ಅಡುಗೆ ಮಾಡೋದಿತ್ತು, ಹಾಗೆ ರೆಸಿಪಿ ಜೊತೆಗೆ ಇವತ್ತಿನ ಪುಟಾಣಿ ಬ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಮಾಡಿದೆ. ಪ್ರೀತಮ್ ಅಂತೂ ಮನೇಲಿದ್ದರೆ ಇವಾಗ ಕೇಳ್ತಾ ಇರ್ತಾನೆ, ಮಮ್ಮಿ ಇವತ್ತು ಸ್ಕೂಲ್ಗೆ ಹೋಗಲ್ವಾ, ಕರ್ಕೊಂಡು ಹೋಗಿ ಅಂತ ಹೇಳಿ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವನಿಗೆ ಸ್ಕೂಲ್ಗೆ ಹೋಗೋದು. ಸ್ನಾನ ಮಾಡಿಸಿ ಬ್ಯಾಗ್ ತೊಗೊಂಡು ಆಟೋದಲ್ಲಿ ಹೋಗೋಣ ಮಮ್ಮಿ ಅಂತ. ಸೊ ಮಕ್ಕಳಿಗೆ ಈ ಒಂದು ಅಭ್ಯಾಸ ಬರಬೇಕು ಅಂತಂದರೆ ಚಿಕ್ಕ ಮಕ್ಕಳಿಂದನೇ ಒಂದು ಡಿಸಿಪ್ಲಿನನ್ನು ನಾವು ಕಲಿಸಿದ್ರೆ ಅವರಿಗೆ ಬೇಗ ಅದು ರೂಢಿ ಆಗುತ್ತೆ. ನಾನು ಅಂದ್ಕೊಂಡಿರಲಿಲ್ಲ, ಪ್ರೀತಮ್ ಸ್ಟಾರ್ಟಿಂಗ್ ಡೇಸಲ್ಲಿ ಹತ್ತಿದ್ದು ನೋಡ್ಬಿಟ್ಟು ಇವ್ನು ಹೋಗೋದಕ್ಕೇನೋ ತಕರಾರು ಮಾಡ್ತಾನೆ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಅವ್ನಿಗೆ ಅಷ್ಟು ಇಷ್ಟ ಆಗಿದೆ. ಟೀಚರ್ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೆ ಪ್ರೀತಮ್ಗೆ ಸ್ವಲ್ಪ ಸ್ಪೀಚ್ ಡಿಲೇ ಇದೆ, ಪ್ಲೀಸ್ ನೋಡಿ ಅಂತ. ಅವ್ರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು, ಅದು ನೋಡಿ ಖುಷಿ ಆಯಿತು. ಇನ್ನು ಬೆಳಗ್ಗೆಗೆ ಬಟಾಣಿನೇನು ಹಾಕಿದ್ನಲ್ಲ, ಅದ್ರದ್ದು ಏನಾದರೂ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡೆ. ಇನ್ನು ಉದ್ದಿನ ಬೇಳೆನ ಹಾಕಿದ್ದೆ, ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಸರಿ ಈಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹಾಗೆ ಎತ್ತಿಟ್ಟೆ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊ, ಒಣಮೆಣ್ಸಿನ್ಕಾಯಿ ಸಿಂಪಲಾಗಿ ಕರಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಸಿ ಬಟಾಣಿಗೆ ಇರಲಿಲ್ಲ, ಹಾಗಾಗಿ ಒಣ ಬಟಾಣಿನೇ ಜಾಸ್ತಿ ಇತ್ತು, ಯೂಸೇ ಮಾಡಿರಲಿಲ್ಲ. ಸರಿ ನೆನೆ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಗಕ್ಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಮಸಾಲ ಎಣ್ಣೆಲ್ಲ ಏನು ಉಳಿದಿತ್ತಲ್ಲ ಎಣ್ಣೆ, ಅದಕ್ಕೆ ಹಾಕ್ಕೊಂಡು ಒಂದು ದೊಡ್ಡ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ರುಬ್ಬಿದ್ನೆಲ್ಲ ಇವಾಗ ಫ್ರೈ ಮಾಡಿ ಆ ಮಸಾಲ ಹಾಕ್ಕೊಂಡಿದ್ದೀನಿ. ಎಷ್ಟು ಸಿಂಪಲ್ ಅಂತಂದರೆ ಇದಕ್ಕೆ ನೀವು ಮಶ್ರೂಮ್ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಬಟಾಣಿ, ಆಲೂಗೆಡ್ಡೆ ಹಾಕ್ಕೋಬೋದು. ಸೊ ಏನು ಥರನಾದರೂ ಇದು ಬೇಸಿಕ್ ಗ್ರೇವಿ. ಇದಕ್ಕೇನಾದರೂ ನೀವು ವೆರೈಟಿಯನ್ನು ಮಿಕ್ಸ್ ಮಾಡಿಕೊಂಡು ಪಲ್ಯಕ್ಕೆ ಗ್ರೇವಿ ಥರ ಮಾಡ್ಕೋಬೋದು. ಇನ್ನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಈ ಕಾಳುಗಳನ್ನೆಲ್ಲ ಹಾಕ್ತೀನಿ ನಾನು, ನಟ್ಸ್. ಸೊ ಇದು ಎಲ್ಲ ಬಂದುಬಿಟ್ಟು ಏನಂತಂದರೆ ಈ ಸೂರ್ಯಕಾಂತಿ ಬೀಜ, ಫ್ಲ್ಯಾಕ್ಸ್ ಸೀಡು ಮತ್ತು ಎಲ್ಲ ಕುಂಬಳಕಾಯಿ ಬೀಜ, ಇದು ಎಲ್ಲ ಮಿಕ್ಸ್ ಸೀಡ್ ಇರುತ್ತೆ. ಅದನ್ನು ಚಪಾತಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ನೈಟಿಗೆ ಇಷ್ಟೇ ಅಡುಗೆ ಮಾಡೋದು. ಸೊ ಸಿಂಪಲ್ಲಾಗಿದ್ರೂ ಟಮ್ಮಿ ಫುಲ್ ಆಗಿರಲಿ ಅಂತ ಹೇಳಿ ಈ ಥರ ಮಾಡ್ಕೊಳ್ತೀನಿ. ಸೊ ಚಪಾತಿ ಮಾಡಿದ್ದೆ, ಪಲ್ಯ ಮಾಡಿದ್ದೆ, ಇಷ್ಟೇ ಇವತ್ತಿನ ಡಿನ್ನರು. ಯಾಕೆಂತಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಅಂದರು. ಹಾಗಾಗಿ ನಾನು ಲೇಟ್ ನೈಟ್ ಅವ್ರು ಊಟ ಕಮ್ಮಿ ಮಾಡೋದಲ್ವಾ, ಹಾಗಾಗಿ ಇಷ್ಟೇ ಮಾಡಿ ಊಟ ಮಾಡಿ ಮುಗಿಸ್ಕೊಂಡ್ವಿ. ಇನ್ನು ಬೆಳಗ್ಗೆಗೆ ಪ್ರಗತಿಗೆ ಮಾತ್ರನೇ ಸ್ಕೂಲ್ ಇದ್ದಿದ್ದು. ಪ್ರೀತಮ್ ಸ್ಕೂಲ್ ಇಲ್ಲ, ಸ್ಯಾಟರ್ಡೆ ಅವನಿಗೆ ಸ್ಕೂಲ್ ಇರೋದಿಲ್ಲ. ಕೆಲವೊಮ್ಮೆ ನನಗೆ ತುಂಬ ಕೆಲಸ ಇದ್ದಾಗ ನಮ್ಮ ಮನೆಯವರು ಪ್ರೀತಮ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂತಂದರೆ ವಾಕಿಂಗ್ ಟ್ರ್ಯಾಕ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಮತ್ತು ಕಾಮನ್ ಏರಿಯಾ ಇದೆ, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಸ್ಟ್ರೋಲರ್ನ ಯೂಸ್ ಮಾಡ್ತಾರೆ, ಲವ್ ಲ್ಯಾಪ್ ಆಲ್ಫಾ ಬೇಬಿ ಸ್ಟ್ರೋಲರ್. ತುಂಬ ಚೆನ್ನಾಗಿದೆ, ಈಸಿಯಾಗಿ ಕರ್ಕೊಂಡು ಹೋಗ್ಬೋದು, ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ವಾಕಿಂಗ್ ಟ್ರ್ಯಾಕಲ್ಲಿ ತಣ್ಣು ಗಾಳಿ ಬೀಸ್ತಾ ಇತ್ತು, ಸುತ್ತ ಮರ ಎಲ್ಲ ಇತ್ತಲ್ಲ, ಸರಿ ಅವನ್ನ ಕರ್ಕೊಂಡು ಹೋಗಿ ನೋಡಿಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಂತೇಳಿ ಕರ್ಕೊಂಡು ಹೋದರು. ಏನೋ ಮಾತಾಡ್ತಾ ಇದ್ದ. ಹಾಗೆ ಇದ್ರೊಳಗೇನು ಒಂದಿಷ್ಟು ಫೀಚರ್ಸ್ ನಂಗೆ ತುಂಬ ಇಷ್ಟ. ಇದರಲ್ಲಿ ಏನಂತಂದರೆ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಇರುತ್ತೆ. ಮಕ್ಕಳನ್ನೇನಾದರೂ ನೀವು ಮುಂದೆಯಿಂದ ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಂದರೆ ಫ್ರಂಟ್ ಬ್ಯಾಕ್ ಎರಡೂ ಕಡೆನೂ ಹ್ಯಾಂಡಲ್ ಬಾರನ್ನು ಚೇಂಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು. ಅದರಿಂದ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ. ಮತ್ತು ಬಿಗ್ ಮತ್ತು ಡ್ಯೂರೇಬಲ್ ವೀಲ್ ಇರುತ್ತೆ. ಫ್ರಂಟ್ ವೀಲ್ ಬಂದ್ಬಿಟ್ಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದರಿಂದ ಮಕ್ಕಳನ್ನ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಕೆನಾಪಿ ಕೊಟ್ಟಿರ್ತಾರೆ. ನಿಮ್ಮ ಮಕ್ಳಿಗೆ ಏನಾದರೂ ಬಿಸಿಲಿದೆ ಅಂದರೆ ಅಡ್ಜಸ್ಟಬಲ್ ಕೆನಾಪಿ ಇದು, ಅದು ನಂಗೆ ತುಂಬ ಇಷ್ಟ ಆಯಿತು. ಒಂದು 3 ಸ್ಟೆಪ್ಪಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸಸ್ಪೆನ್ಷನ್ ಇರೋದ್ರಿಂದ ಮಕ್ಕಳು ಮೂವ್ ಆಗಬೇಕಾದ್ರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಹೇಗೆ ಇದು ಮೂವ್ ಆಗ್ತಾ ಇದೆ ಅಂತ, ಅಷ್ಟು ಆರಾಮಾಗಿ ಮೂವ್ ಆಗುತ್ತೆ. ಇನ್ನು ಚಿಕ್ಕ ಮಕ್ಕಳಿದ್ದಾರೆ, ಒಬ್ಬರೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ 5 ಸೇಫ್ಟಿ ಹಾರ್ನೆಸ್ ಇರುತ್ತೆ. ಅದನ್ನು ಲಾಕ್ ಮಾಡಿಕೊಂಡು ಆರಾಮಾಗಿ ಸೇಫಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಅಂದರೆ ಪ್ರೀತಮ್ ಅಂತ ಮಕ್ಕಳಿಗೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಪ್ರೀತಮ್ ಅಂದರೆ ಬೀಳ್ತೀನಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಥರ ನೀವು ಮಾಡ್ಕೋಬೋದು. ಇನ್ನು ಸ್ಟೋರೇಜ್ ಬೇಕಂತಂದರೆ ಕೀ, ಫೋನ್ ಇಡೋದಕ್ಕೆ ಒಂದು ದೊಡ್ಡ ಸ್ಟೋರೇಜ್ ಇದೆ. ಅದ್ರ ಜೊತೆಗೆ ಮಕ್ಕಳ ಟಾಯ್ಸ್, ವಾಟರ್ ಬಾಟಲು ಈ ಥರ ಇಡೋದಕ್ಕೂ ಕೂಡ ಸ್ಟೋರೇಜ್ ಇರುತ್ತೆ. ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋದಾಗ ವಾಟರ್ ಬಾಟ್ಲು ಕಂಪಲ್ಸರಿ ತೊಗೊಂಡು ಹೋಗ್ತೀವಿ, ಅವನಿಗೆ ಬೇಕಂದಾಗ ನೀರು ಕುಡಿಯೋದಕ್ಕೆ ಅಂತೇಳಿ. ಆ ಸ್ಟೋರೇಜ್ ಬಾಕ್ಸ್ ತುಂಬಾ ಹ್ಯೂಜ್ ಆಗಿದೆ. ಸ್ಟೋರೇಜಲ್ಲಿ ಪ್ರೀತಮ್ ಟಾಯ್ಸು, ಏನಾದರೂ ಸ್ನ್ಯಾಕ್ಸು, ವಾಟರ್ ಬಾಟ್ಲು ಈ ಥರ ತೊಗೊಂಡು ಹೋಗ್ತಾರೆ. ಕೆಲವೊಂದು ಸರಿ ಮಕ್ಕಳ ಜೊತೆ ಆಟ ಆಡ್ತಾನೆ, ಇನ್ನು ಕೆಲವೊಂದು ಸರಿ ಹಾಗೆ ಜಸ್ಟ್ ವಾಕ್ ಥರ ಹೋಗ್ಬಿಟ್ಟು ಎಲ್ಲ ಸುತ್ತ ನೋಡಿಕೊಂಡು ಬರೋದಕ್ಕೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಕರ್ಕೊಂಡು ಹೋಗ್ತಾರೆ. ಅವರಿದ್ದಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾರೆ. 360 ಡಿಗ್ರಿ ರೊಟೇಟ್ ಆಗೋದ್ರಿಂದ ಫ್ರಂಟ್ ವೀಲು ಆರಾಮಾಗಿ ನೀವು ಟರ್ನ್ ಎಲ್ಲ ಮಾಡ್ಕೋಬೋದು. ಬ್ರೇಕ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲಾದರೂ ಕರ್ಕೊಂಡೋಗಿ ನಿಲ್ಲಿಸ್ತೀವಿ ಅಥವಾ ಯಾರ ಜೊತೆನೋ ಮಾತಾಡ್ತಿದ್ವಿ ಸಡನ್ನಾಗಿ ಅಂತಂದಾಗ ಸ್ಟ್ರೋಲರ್ನ ಹಾಗೆ ಬಿಟ್ಬಿಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವಾ, ಲಾಕ್ ಮಾಡಿ ಬಿಡ್ಬೋದು. ಇನ್ನು ಪ್ರೀತಮ್ಗೆ ನಿದ್ದೆ ಬಂತು. ಇದನ್ನು ಬಂದ್ಬಿಟ್ಟು ನಾವು 3 ಮಲ್ಟಿ ಲೆವೆಲಲ್ಲಿ ಬ್ಯಾಕ್ ರೆಸ್ಟನ್ನು
ಅಡ್ಜಸ್ಟ್ ಮಾಡ್ಕೋಬೋದು. ಮಲ್ಕೊಳ್ಳೋದು ಮತ್ತು ಆರಾಮಾಗಿ ಮಲ್ಕೊಳ್ಳೋದು, ಸ್ಟ್ರೈಟಾಗಿ ಮಲ್ಕೊಳ್ಳೋಂಗಿದ್ರೆ ಇಲ್ಲ ಪೂರ್ತಿಯಾಗಿ ನಿದ್ದೆ ಬಂದಾಗ ಮಲ್ಕೊಳ್ಳೋ ಥರನೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದಂತೂ ಎಳೆ ಮಕ್ಕಳಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಈ ಒಂದು ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ನಾರ್ಮಲ್ ಸ್ಟ್ರೋಲರ್ಗಿಂತ ಇದರಲ್ಲಿ ಫೀಚರ್ಸ್ ಜಾಸ್ತಿ ಇದೆ. ಅವ್ನು ಮಲ್ಕೊಂಡೇ ಬಿಟ್ಟ ಕರ್ಕೊಂಡು ಬಂದು ಅವನ್ನ ಮಲಗಿಸ್ತೀವಿ. ಅದ್ರ ಜೊತೆಗೆ ಟ್ರಾವೆಲ್ ಫ್ರೆಂಡ್ಲಿ, ಒನ್ ಹ್ಯಾಂಡ್ ಫೋಲ್ಡ್ ಮಾಡ್ಕೊಬೋದು. ಮಲ್ಟಿ ಲೆವೆಲ್ ಯೂಸ್ ಆಗುತ್ತೆ, ಮಲ್ಟಿಪಲ್ ಆಗಿ ಯೂಸ್ ಆಗುತ್ತೆ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಚಿಕ್ಕ ಮಕ್ಕಳಿದ್ರೆ ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ. ಎಲ್ಲ ಟೈಮ್ ನಾವು ಓದ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವ್ನಿಗೇನು ಬರೆಯೋಕ್ಕೆಲ್ಲ ಕೊಡೋದಿಲ್ಲ, ಜಸ್ಟ್ ಹಾಗೆ ಕೂರಿಸ್ಕೊಂಡು ಒಂದಿಷ್ಟು ಪ್ರೊನೌನ್ಸಿಯೇಷನ್ ತೋರಿಸ್ಕೊಂಡು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವನಿಗೆ ಆಲ್ರೆಡಿ ರೈಟಿಂಗ್ ಕೂಡ ಸ್ಟಾರ್ಟ್ ಮಾಡಿಬಿಟ್ರು. ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು ಮತ್ತು ಕಲರ್ ಮಾಡೋದು, ಈ ಥರ ಅವ್ನು ಮಾಡ್ತಾ ಇದ್ದಾನೆ. ಡೈಲಿ ಸ್ಟಾರ್ ಎಲ್ಲ ಕೊಡ್ತಾ ಇರ್ತಾರೆ. ಅಂದರೆ ಇದೆಲ್ಲ ಬಂದುಬಿಟ್ಟು ಬೇಸಿಕ್ ಲರ್ನಿಂಗ್ ಟೈಮ್ ಅಲ್ವಾ. ಸೊ ಏನೋ ಬರೆಯೋಕ್ಕೋಗಿ ಒಂದು ಸರ್ಕಲ್ ಹೇಳ್ಕೊಡ್ತೀನಿ ನಾನು, ಅವ್ನು ಸರ್ಕಲ್ ಬರೀತಾನೆ. ಅದು ಹೋಗಿ ಒಂದು ಆಯಿತು. ನಾನು ಗೊತ್ತಿರಲೇ ಬರ್ದಲ್ಲ ಪ್ರೀತಮ್ ಅಂತ ಹೇಳ್ಬಿಟ್ಟು ಹಾಗೆ ಇದು ಮಾಡ್ತಾಯಿದ್ವಿ. ಪ್ರಗತಿ ಸ್ಕೂಲ್ಗೆ ಹೋಗಿದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿತ್ತು ಇವತ್ತು. ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ವಡೆದು ಹಂಗೆ ಇತ್ತಲ್ಲ, ಸರಿ ವಡೆ ಮಾಡಿಬಿಟ್ಟು ರಸಮ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ರಸಮ್ ಅಂತ ಅಂದರೆ ಒಂದು ಡಿಶ್ ಅನ್ನೋದಕ್ಕಿಂತ ಏನೋ ಒಂಥರ ಅದೊಂದು ನಮ್ಮ ಒಂದು ಅಟ್ಯಾಚ್ಮೆಂಟ್ ಅಂತ ಅನಿಸುತ್ತೆ. ಬರೀ ರಸಮ್ ರುಚಿಗೋಸ್ಕರ ಅಲ್ಲ, ಆರೋಗ್ಯಕ್ಕೋಸ್ಕರನೂ ಕೂಡ ನಾವು ಅದನ್ನು ಮಾಡ್ಕೊಳ್ತೀವಿ. ಕೆಲವೊಮ್ಮೆ ಏನಾದರೂ ಜ್ವರ ಬಂದರೆ, ಚಳಿ ಜ್ವರ ಬಂದಾಗ ಅಥವಾ ಏನೋ ಬಾಯಲ್ಲಿ ಟೇಸ್ಟ್ ಇಲ್ಲ ಅಂದಾಗ ರಸಮ್ ಮಾಡ್ಕೊಂಡು ತಿನ್ನಬೇಕು ಅಂತ ನಮಗೆ ಅನಿಸ್ಬಿಡುತ್ತೆ. ಇವಾಗ ನಾನು ಸಿಂಪಲ್ಲಾಗಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಟೊಮೊಟೊನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿ ಅಥವಾ ಟೈಮ್ ಇದ್ದರೆ ತಣ್ಣೀರಲ್ಲೇ ನೆನೆ ಹಾಕ್ಕೊಳ್ಳೋದು. ಟೊಮೊಟೊ ಬೇಯಬೇಕು, ಚೆನ್ನಾಗಿ ಬೆಂದಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು. ಈಸಿಯಾಗಿ ಒಂಚೂರು ಪೆಪ್ಪರು, ಶುಂಠಿ ಅಂತ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಪೆಪ್ಪರು, ಇಲ್ಲಿ ಸ್ವಲ್ಪ ಕುಟಾಣಿಗೆ ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ, ಇದಿಷ್ಟು ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಕುಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಕುಟ್ಟಿ ಒಂಥರ ಪೇಸ್ಟ್ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಮತ್ತು ಮಿಕ್ಸಿ ತೆಗೆದು ಅದಕ್ಕೆ ಬೇರೆ ಹಾಕಿ ಅದನ್ನ ಬೇರೆ ತೊಳಿಬೇಕು, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ. ಇನ್ನು ಪ್ರೀತಮ್ಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನೆ ಮಾತಾಡೋದು, ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಅದ್ರ ಜೊತೆಗೆ ನಾನು ಅವನಿಗೆ ಹೇಳ್ಕೊಡ್ತೀನಿ, ನನ್ನ ಲಿಪ್ಸ್ ಮೂಮೆಂಟಿಂದ ಅವನ್ನ ಜಾಸ್ತಿ ಮಾತಾಡೋದಕ್ಕೆ ಅವನಿಗೆ ಇದು ಮಾಡ್ತೀನಿ, ಈ ಥರ ಮಾತಾಡಬೇಕು ಅಂತ ಹೇಳಿ ನಿಧಾನಕ್ಕೆ ಮಾತಾಡ್ತೀನಿ. ಕೆಲವೊಂದು ಮಕ್ಕಳಿಗೆ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಅದು ಪೇರೆಂಟ್ಸ್ ಕೈಯಲ್ಲೇ ಇರುತ್ತೆ, ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ ಹೇಳಿ. ಬಟ್ ನನಗಂತೂ ತುಂಬ ಟೆನ್ಷನ್ ಆಗಿತ್ತು. ಈಗ ಅವನು ತುಂಬ ಇಂಪ್ರೂವ್ ಆಗಿದ್ದಾನೆ. ಏನು ಬೇಕು ನಿಮಗೆ? ಇಡ್ಲಿ, ಸಾಂಬಾರ್, ಚಟ್ನಿ. ಇಡ್ಲಿ, ಸಾಂಬಾರ್, ಚಟ್ನಿ. ಸಾಂಬಾರ್ ಇಲ್ಲ, ಇಡ್ಲಿ, ಸಾಂಬಾರ್, ಚಟ್ನಿ. ಇದು ಚಟ್ನಿ ಅಲ್ಲ, ಸಾಂಬಾರ್. ರಸಮ್. ರಪ್ಪಮ್ ಅಲ್ಲ ಮೊನ್ನೆ. ಇದೇನು? ಇದು ಏನದು ಹೇಳು, ಏನಿದು? ಹೌದು ಗೊತ್ತು, ಹೇಳು. ಕತ್ತು. ಇದೇನಿದು? ಇದು ಇದೇನು? ತಲೆ. ಇದೇನಿದು? ಇದೇನು? ಕೈ. ಕ್ಲಾಪ್ ಅಲ್ಲ, ಏನಿದು? ಇದೇನಿದು? ಕೈ. ಇದು ಇದೇನು? ನಿನ್ನ ಹೆಸರೇನು? ಗುಡ್. ಇನ್ನು ಟೈಮ್ ಆಗೋಗುತ್ತೆ. ಪ್ರಗತಿನ ಕರ್ಕೊಂಬರೋದಕ್ಕೂ ನಾವೇ ಹೋಗ್ಬೇಕಿತ್ತು. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಇರಲಿಲ್ಲ. ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಈ ಥರ ಸಿಪ್ಪೆ ಎಲ್ಲ ತೊಗೊಂಡ್ಬಿಟ್ಟು ಅದೇ ನೀರಲ್ಲಿ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ, 1 ಗ್ಲಾಸ್ 2 ಗ್ಲಾಸ್ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಮಾಡ್ಕೋತೀನಿ. ಮತ್ತು ಮಿಕ್ಸಿ ಯಾರು ತಂಗಿಯವರು ಅಂತ, ಇಲ್ಲಾಂತ ನೀವು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಂಬಿಟ್ರೆ ಟೊಮೊಟೊ ಪೇಸ್ಟ್ ಆಗುತ್ತೆ. ಅದಕ್ಕೊಂದು ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ರಸಮ್ ರೆಡಿ ಆಗುತ್ತೆ. ಸ್ವಲ್ಪ ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸಾಸಿವೆ, ಕರಿಬೇವು, ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು. ತುಂಬ ಈಸಿಯಾಗಿ ಆಗಿಬಿಡುತ್ತೆ ರಸಮು. ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಮತ್ತು ಪೆಪ್ಪರು ಮತ್ತು ಕಲ್ಲುಪ್ಪು ಎಲ್ಲ ಹಾಕಿ ಅದನ್ನು ಅದರಲ್ಲೂ ಹಾಕ್ಕೊಳ್ಳೋದು. ಕರಿಬೇವು ಮಸ್ಟಾಗಿ ಹಾಕ್ಕೊಳ್ಳೋದು, ಸ್ವಲ್ಪ ಅರಿಶಿನ, ಇಷ್ಟೇ. ಇನ್ನು ನಾವು ಕೈಯಲ್ಲಿ ಮಸ್ತ್ ಇಟ್ಟಿದ್ನಲ್ಲ ಟೊಮೊಟೊ, ಹುಣಸೆ ಹಣ್ಣಿನ ರಸ, ಅದನ್ನು ಹಾಕ್ಕೊಂಡ್ರೆ ರುಚಿಯಾದ ರಸಮ್ ರೆಡಿ ಆಗಿಬಿಡುತ್ತೆ. ಒಂದು ಕುದಿ ಬರಬೇಕು. ಹಂಗೆ ವಡೆನೂ ಮಾಡಿಟ್ಬಿಡೋಣ ಅಂತ ಹೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ.
ನಾನು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ತಣ್ಣಗಿದ್ದರೆ ಏನಾಗುತ್ತೆ ಅಂತಂದರೆ ನೈಸ್ ಪೇಸ್ಟ್ ಆಗಲ್ಲ, ಅಂದರೆ ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಗೆ ಇರುತ್ತೆ ಅಂತ ನಾನು ಅದಕ್ಕೇ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಪೆಪ್ಪರು, ಉಪ್ಪು ಹಾಕ್ಕೊಂಡು ಬಿಡ್ತೀನಿ. ಇಲ್ಲಾಂತಂದರೆ ಆಮೇಲೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಕನ್ಸಿಸ್ಟೆನ್ಸಿ ಹೆಂಗೆ ರುಬ್ಬಬೇಕು ಅಂತಂದರೆ ಒಂದು ಬಟ್ಲಲ್ಲಿ ನೀರು ಹಾಕಿ ಅದರ ಡ್ರಾಪ್ ಬಿಟ್ಟರೆ ಅದು ಮಿಕ್ಸ್ ಆಗದಂಗೆ ಈ ಥರ ಇದ್ದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಡೆ ಥರ ಹಾಕ್ಕೊಂಡ್ರೆ ರೌಂಡಾಗಿ ಹಾಕ್ಕೊಂಡ್ರು ಆಗುತ್ತೆ. ಅಕಸ್ಮಾತ್ ಈ ಥರ ಹೋಲ್ಡ್ ಮಾಡಿ ಒಡೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ರೌಂಡಾಗಿ ಹಾಕ್ಕೊಂಡ್ರು ಅದು ಕೂಡ ಚೆನ್ನಾಗೇ ಇರುತ್ತೆ. ಸೊ ಕ್ರಿಸ್ಪಿಯಾಗಿ ಒಡೆ ರೆಡಿ ಆಯಿತು. ರಸಮ್ ಜೊತೆಗೆ ಫಸ್ಟ್ ಟೈಮ್ ನಾನು ವಡೆ ಮಾಡಿರೋದು. ನಾರ್ಮಲಿ ಹಪ್ಳ ಅಥವಾ ಏನಾದರೂ ಮಾಡ್ತಾಯಿದ್ದೆ. ಇನ್ನು ರಸಮ್ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಒಂದು ಕುದಿಯಲ್ಲಿ ರಸಮ್ ರೆಡಿ. ಇನ್ನು ಪ್ರೀತಮ್ನ ಕರ್ಕೊಂಡು ಪ್ರಗತಿನೂ ಕರ್ಕೊಂಬರ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಯಾಕೆ ಅಂತಂದರೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ನಮಗೆ, ಈ ಟ್ರಾಫಿಕಲ್ಲಿ ಎಷ್ಟೊತ್ತಿಗೆ ಬರ್ತಾರೋ ಏನೋ. ನಾನು ಒಂದು 10-15 ನಿಮಿಷ ಮುಂಚೆಗೆ ಹೋಗಿಬಿಡ್ತೀನಿ. ಕ್ರಿಸ್ಪಿ ವಡೆ ರೆಡಿ ಆಯಿತು. ಟ್ರೈ ಮಾಡಿ, ಈ ಥರ ಬರಬೇಕು ನಿಮಗೆ ಗೊತ್ತಾಗಲ್ಲ ಅಂತ ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ನೀರು ಆಗಿಬಿಟ್ರೆ ವಡೆ ಹಾಕುವಾಗ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಒಂದು ಪಿಂಚ್ ಸೋಡಾ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಕ್ರಿಸ್ಪಿನೆಸ್ ಬರ್ತಾ ಇಲ್ಲ ಅಂತ ಅಂದರೆ. ಇನ್ನು ಪ್ರೀತಮ್ನ ಕರ್ಕೊಂಡು ಹೊರಡ್ತಾ ಇದ್ದೀನಿ. ಈಗ ಸ್ಕೂಟಿಲಿ ಕರ್ಕೊಂಡು ಹೋಗ್ತೀನಲ್ಲ ಅವನ್ನ, ಸೊ ಕೂದಲೆಲ್ಲ ಹಾರಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ತೀನಿ, ಅವ್ನಿಗೂ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ನಾವಿವಾಗ ಹೊರಟ್ವಿ ಬಸ್ ಸ್ಟಾಪ್ಗೆ. ಅವಳನ್ನ ಪ್ರಗತಿನ ಕರ್ಕೊಂಡು ಬರಬೇಕಲ್ಲ, ಸೊ ಹಾಗಾಗಿ ಬನ್ನಿ ಹೋಗೋಣ. ನಡಿ ಬರ್ತೀನಿ ನಡಿ. ಬೇಕು ಪ್ರೀತು ಮನೆಗೆ ಹೋಗೋಣ. ಅಮ್ಮು ಇಲ್ಲ, ಅಮ್ಮು ಬೇಕಾ? ಅಮ್ಮು ಬಂದ್ಮೇಲೆ ಹೋಗೋಣ ಮನೆಗೆ. ಅಲ್ಲಿ ನೋಡ ಅಮ್ಮು ಬಂತ ಎಲ್ಲ. ಪ್ರಗತಿ ಹಾಯ್. ಅಲ್ಲಿ ಅವನು ಎಷ್ಟೊತ್ತಿಂದ ಕಾಯ್ತಾನೆ ಗೊತ್ತಾ. ಭಗವಂತ ಹೆಣ್ಮಕ್ಳಿಗೆ ಶಕ್ತಿ ಜಾಸ್ತಿ ಕೊಟ್ಟಿರ್ತಾರೆ ಅಂತ ನಿಮ್ಗೆ ಏನಾದರೂ ಅನಿಸುತ್ತಾ? ನನಗನ್ಸುತ್ತೆ ಹೌದು, ಜಾಸ್ತಿ ಶಕ್ತಿ ಕೊಟ್ಟಿರೋದಕ್ಕೆ ಪರೀಕ್ಷೆನೂ ಅಷ್ಟೇ ಇಟ್ಟಿರ್ತಾನೆ ಅನಿಸುತ್ತೆ. ನನಗನ್ಸೋ ಪ್ರಕಾರ ಭೂಮಿ ಮೇಲೆ ತುಂಬ ನೋವಾಗೋ ಜೀವ ಅಂತಂದರೆ ಅದು ಹೆಣ್ಮಕ್ಳು ಮಾತ್ರ. ಸಮಾಜದಲ್ಲೂ ಅಷ್ಟೇ ತುಂಬ ನೋವು ಅನುಭವಿಸೋದು ಹೆಣ್ಮಕ್ಳೇ. ಒಳ್ಳೆ ಬಟ್ಟೆ ಹಾಕಿದ್ರು ಅಂತಾರೆ, ದುಡಿಯೋಕ್ಕೆ ಹೋದ್ರು ಅಂತಾರೆ, ಅಂದರೆ ಆ ಕಡೆಯಲ್ಲೂ ಒಂದಿಷ್ಟು ನೋವನ್ನು ಕೊಡ್ತಾರೆ. ಓದೋಕ್ಕೆ ಹೋಗ್ಬೇಕು ಅಂತ ಹೋದ್ರು ಅಲ್ಲೂ ಒಂದಿಷ್ಟು ನೋವು. ಏನೂ ಬೇಡ ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಹೋದರೆ ಅಲ್ಲೂ ನೋವು ಕೊಡೋರು ಇರ್ತಾರೆ. ಹೆಣ್ಣು ದೊಡ್ಡೋಳಾದಾಗಲೂ ನೋವು, ತಾಯಿ ಆದಾಗಲೂ ನೋವು, ತನ್ನ ವೃದ್ಧಾಪ್ಯದಲ್ಲೂ ನೋವೇನೆ ಹೆಣ್ಮಕ್ಳಿಗೆ. ಯಾಕೆಂತಂದರೆ ವಯಸ್ಸಾದಮೇಲೆ ಗಂಡನ್ನು ನೋಡ್ಕೊಳ್ಳೇಬೇಕು ಹೆಣ್ಮಕ್ಳು. ಹಾಗಾಗಿ ಎಷ್ಟು ನೋವು ಅಂತಲ್ವಾ. ಈ ನೋವುಗಳ ಮಧ್ಯೆ ಇನ್ನೊಂದು ಜಾಸ್ತಿ ನೋವು ಅಂದರೆ ಹೆಣ್ಣಿಗೆ ಹೆಣ್ಣೆ ನೋವು ಕೊಡೋದು ಜಾಸ್ತಿ. ಅದು ಇನ್ನೂ ಒಂಥರ ಜಾಸ್ತಿ ನೋವು ಅನಿಸುತ್ತೆ. ಎಲ್ಲನೂ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಂದು ವಿಡಿಯೋ ನೋಡ್ತೀರಾ ನೀವು ನನ್ನ ವಿಡಿಯೋದಲ್ಲಿ, ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಕತೆ ಇರುತ್ತೆ. ನೀವು ನನ್ನ ಬ್ಲಾಗ್ ನೋಡಿದಾಗ ಸಿಂಪಲ್ ಅಂತ ಅನಿಸ್ಬೋದು, ಆದರೆ ಒಬ್ಬ ತಾಯಿ ಪ್ರತಿದಿನ 4 ಗಂಟೆಗೆ ಎದ್ದು ಲಂಚ್ ಬಾಕ್ಸ್ ಮಾಡಿ, ಮಕ್ಕಳನ್ನ ರೆಡಿ ಮಾಡಿ, ಬಸ್ ಹಿಂದೆ ಓಡಿ, ವಿಡಿಯೋ ಮಾಡಿ, ಮಧ್ಯರಾತ್ರಿವರೆಗೂ ಎಡಿಟ್ ಮಾಡಿ ನಿಮ್ಮ ಮುಂದೆ ನಗ್ನಗ್ತಾ ಬರ್ತೀನಿ. ಸೊ ಇದು ನನ್ನ ಪ್ಯಾಷನ್, ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಇದೆ. ಮತ್ತು ಇದನ್ನು ಪ್ರತಿದಿನ ಇದ್ರ ಜೊತೆಗೆ ನಾನು ಜೀವಿಸ್ತಾ ಇದ್ದೀನಿ. ಅದಕ್ಕೆ ನನಗೆ ಖುಷಿ ಇದೆ. ಸೊ ನನಗೆ ಗೊತ್ತು ನಾನು ಒಬ್ಬಳೇ ಅಲ್ಲ, ನನ್ನಂತ ಎಷ್ಟೋ ತಾಯಂದಿರು ಇದನ್ನು ಮಾಡ್ತಿದ್ದೀರಾ ಅಂತ. ಅವರು ಇವಾಗ ಈ ವ್ಲಾಗ್ನ ನೋಡ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ಸೊ ಅವ್ರಿಗೆ ನನ್ನ ಪ್ರೀತಿ, ನನ್ನ ರೆಸ್ಪೆಕ್ಟ್ ಮತ್ತು ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟನ್ನು ನಾನು ನಿಮಗೆ ಅರ್ಪಿಸ್ತೀನಿ. ಸೊ ಇದನ್ನು ನಾನು ಸುಲಭ ಮಾಡ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ಫಾಲೋ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಇಲ್ಲಾಂದರೆ ನಾನು ಇದನ್ನು ಒಬ್ಬಳೇ ಹ್ಯಾಂಡ್ಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರೀವಿಯಸ್ ಬ್ಲಾಗ್ಗಳಲ್ಲಿ ನೀವು ನೋಡಿರ್ತೀರ, ನಾನು ಈ ಥರದ ರೊಟೀನ್ಸನ್ನು ತುಂಬ ಫಾಲೋ ಮಾಡ್ತಿದ್ದೆ. ಅವಾಗ ನನಗೆ ಯಾವುದೇ ಸ್ಟ್ರೆಸ್ ಆಗ್ತಾ ಇರಲಿಲ್ಲ, ಏನಾಗ್ತಾ ಇರಲಿಲ್ಲ, ಆರಾಮಾಗಿ ನನ್ನ ದಿನ ಹೊರಟೋಗ್ತಾಯಿತ್ತು. ಬಟ್ ಅದು ಹೋಗ್ತಾ ಏನಾಯಿತು ಅಂತ ಅಂದರೆ ಅದನ್ನು ಹಾಗೆ ಹೆಂಗೋ ಹ್ಯಾಂಡಲ್ ಮಾಡಬೇಕಂತ ಹೊರಟೆ.
ಅದಿಲ್ದಲ್ಲೇ ನನ್ನ ಕೈಲಿ ಆಗ್ತಾನೆ ಇಲ್ಲ. ಪ್ಲ್ಯಾನ್ ಮಾಡಿ ಏನೂ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಕೆಲವೊಂದು ಕೆಲಸಗಳನ್ನ ನಾವು ಪ್ಲ್ಯಾನ್ ಮಾಡೇ ಮಾಡಬೇಕಾಗತ್ತೆ. ಇಲ್ಲಾಂತಂದ್ರೆ ಅದನ್ನು ನಿಭಾಯಿಸೋದಕ್ಕೆ ನಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸ್ಕೂಲ್ಗೆ ಹೊರಟ ಮೇಲೆ ಪ್ರಗತಿನ ಮತ್ತು ಪ್ರೀತಮ್ನ, ನನ್ನ ವ್ಲಾಗ್, ನನ್ನ ಮನೆ ಕೆಲಸ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತಾಯಿತ್ತು. ಯಾವುದನ್ನು ಪ್ರಾಪರಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಒಂದಿಷ್ಟು ವೀಕ್ಲಿ ಕ್ಲೀನಿಂಗ್ ರೊಟೀನ್ ಅಂತ ಮಾಡ್ಕೊಂಡಿದ್ದೀನಿ. ಇದೇ ಥರ ಶೆಡ್ಯೂಲ್ಸ್ನ ನಾನು ಬೇರೆ ಬೇರೆ ಕೆಲಸಕ್ಕೂ ಇಟ್ಕೊಳ್ತೀನಿ. ಆವಾಗ ನಾನು ಯಾವುದೇ ಕೆಲಸ ಮಿಸ್ ಮಾಡ್ದಲೆ ಪ್ರಾಪರಾಗಿ ಮಾಡ್ಕೊಂಡು ಹೋಗ್ಬೋದು. ವ್ಲಾಗರ್ಸ್ಗೆ ವ್ಲಾಗ್ ಅಷ್ಟೇ ನೋಡ್ತಾ ಇರ್ತೀರ, ನಮ್ಮಂಥ ಏನು ಮನೆಯಲ್ಲಿ ವ್ಲಾಗ್ ಮಾಡೋ ಹೆಣ್ಮಕ್ಳಿಗೆ ಮನೆ ಕ್ಲೀನಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಂದ್ರಲ್ಲಿ ಏನಂದ್ರೆ ಅದನ್ನು ಹಾಕ್ಕೊಂಡೇ ಕೂತ್ಕೊಂಡಿದ್ರೆ ನಾನು ವ್ಲಾಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮನೆ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನನ್ನ ರೆಸಿಪೀಸ್ ಚೆನ್ನಾಗಿ ಹೋಗಬೇಕು ಅಂತಂದರೆ ನನ್ನ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು ಅಂತಂದರೆ ಕ್ಲೀನಿಂಗ್. ಸೊ ಹಾಗಾಗಿ ಕ್ಲೀನಿಂಗ್ ಶೆಡ್ಯೂಲನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಇದು ನಂಗೆ ತುಂಬ ಹೆಲ್ಪ್ ಮಾಡುತ್ತೆ. ಮನೆ ಕ್ಲೀನಾಗಿಲ್ಲ ಅಂತಂದರೆ ಮಾತ್ರನೇ ಮೈಂಡ್ ಕೆಟ್ಟಕ್ಕೆ ಕಾರಣ. ಮನೆ ಕ್ಲೀನಾಗಿದೆ ಅಂತಂದರೆ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ನಿಮಗೆ ಕಂಟೆಂಟ್ ಯೋಚನೆ ಮಾಡೋಕ್ಕಿರ್ಬೋದು, ಮನೇನ ನಿಭಾಯಿಸೋದಕ್ಕಿರ್ಬೋದು, ಇನ್ನೊಂದೇನೋ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕಿರ್ಬೋದು, ತುಂಬ ಸಹಾಯ ಮಾಡುತ್ತೆ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ, ಖಂಡಿತ ನಿಮ್ಗೆ ಏನಾದರೂ ರಿಸ್ಕ್ ಆಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ, ಯಾವುದೇ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಅನ್ನೋ ಟೈಮಲ್ಲಿ ಈ ಥರ ಯಾವುದೇ ಕೆಲಸ ಆಗಿರಲಿ, ಒಂದು ಹೆಲ್ತ್, ನೀವು ಸ್ಕಿನ್ ಕೇರ್, ಹೇರ್ ಕೇರ್ ಅಥವಾ ನಿಮ್ಮ ಡಯಟ್ ಏನೇ ಇರಲಿ, ಊಟ ತಿನ್ಬೇಕು, ಅದನ್ನ ಈ ಥರ ಶೆಡ್ಯೂಲ್ ಮಾಡ್ಕೊಳ್ಳಿ. ಖಂಡಿತ ಅದನ್ನು ಫಾಲೋ ಮಾಡ್ತೀರಾ, ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಇನ್ನು ತುಂಬ ದಿನ ಆಗಿತ್ತು ಮನೇಲಿ ಏನೂ ಸ್ವೀಟೇ ಮಾಡೋಕ್ಕಾಗಿರಲಿಲ್ಲ. ಪ್ರೀತಮ್ ಮತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವ, ಅವನಿಗೆ ಅಂತ ಹೇಳಿ ರಾಗಿ ಲಡ್ಡು ಮಾಡ್ತಾಯಿದ್ದೆ. ಪ್ರತಿ ಸಲ ಬೆಲ್ಲ ತುರಿದ್ಬಿಟ್ಟು ಡೈರೆಕ್ಟಾಗಿ ಹಾಕಿ ಒಂಚೂರು ಇದು ಮಾಡಿ ಲಡ್ಡು ಮಾಡ್ತಾಯಿದ್ದೆ. ಸರಿ ಈ ಸರಿ ಪಾಕ ತೆಗೆದ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ರಾಗಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಕ್ಕಳು ತಿಂತಾರಲ್ವ, ಸ್ವಲ್ಪ ಅದು ಫ್ರೈ ಆಗಬೇಕು ಚೆನ್ನಾಗಿ, ಅದ್ರ ಘಮ ಬರುತ್ತೆ ನೀವು ಫ್ರೈ ಮಾಡ್ತಾ ಮಾಡ್ತಾ. ಅದ್ರ ಜೊತೆಗೆ ನನ್ನ ಒಂದು ಹೇರ್ ಕೇರ್, ಸ್ಕಿನ್ ಕೇರ್ ಫಾಲೋ ಮಾಡೋದಕ್ಕೆ ಖಂಡಿತ ನನಗೊಂದಿಷ್ಟು ಟೈಮ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಬೆಸ್ಟ್ ಐಡಿಯಾ ಮಾಡ್ತಾಯಿದ್ದೆ. ಪಾಕ ಇಷ್ಟು ಗಟ್ಟಿ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ನೀರು ವಾಟರಿ ಥರನೇ ಇರಬೇಕು, ಸ್ಟಿಕ್ಕಿ ಆಗಬಾರ್ದು. ಇಲ್ಲಾಂದರೆ ಲಡ್ಡು ಗಟ್ಟಿಗಾಗ್ಬಿಡುತ್ತೆ. ಅದು ಸ್ವಲ್ಪ ಜಾಸ್ತಿ ಆಯಿತು, ಮತ್ತು ನೀರು ಹಾಕ್ಕೊಂಡು ನಾನು ಆ್ಯಡ್ ಮಾಡಿಕೊಂಡು ಕುದಿಸ್ಬಿಟ್ಟು ಹಾಕ್ತೀನಿ. ಇನ್ನು ತುಪ್ಪಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಲಡ್ಡು ಜೊತೆಗೆ ಹಾಕಿಬಿಡ್ತೀನಿ ಬಿಸಿ ಮಾಡಿ. ಸೊ ಇದಕ್ಕೆ ಪಾಕ ಮಾಡಿರ್ತೀವಲ್ಲ, ಬೆಲ್ಲದ ಪಾಕ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಎಲ್ಲನೂ ಹೊಂದ್ಕೊಂಡ್ಮೇಲೆ ಅದು ಲಡ್ಡು ಕಟ್ಟೋದಕ್ಕೆ ತೆಳ್ಳಗಾಗುತ್ತೆ. ಆ ಥರ ಇರಬೇಕು ಪಾಕ, ಗಟ್ಟಿಗಾಗಬಾರ್ದು. ಸ್ವಲ್ಪ ವಾಟರಿ ಥರ ಇರಲಿ, ಇಷ್ಟು ಗಟ್ಟಿ ಬೇಡ, ವಾಟರಿ ಥರ ಇರಲಿ. ನಾನು ಮತ್ತೆ ನೀರು ಆ್ಯಡ್ ಮಾಡ್ಕೊಂಡು ಕುದಿಸ್ಬಿಟ್ಟು ಹಾಕ್ತೀನಿ. ನಾನು ಆ ಕಡೆ ಸ್ವಲ್ಪ ಏನೋ ಕೆಲಸ ಮಾಡೋಕ್ಕೆ ಹೋದೆ, ಪಾಕ ಜಾಸ್ತಿ ಬಂದುಬಿಡ್ತು. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಗೆ ಇದಾದಮೇಲೆ ಈ ಥರ ಮೆತ್ತಗಾಗುತ್ತೆ. ಅದನ್ನು ಮೆತ್ತಗೆ ಉಂಡೆ ಕಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ತಿನ್ನೋದಕ್ಕೆ ಸಾಫ್ಟಾಗೂ ಇರುತ್ತೆ, ಮತ್ತು ಸ್ವೀಟ್ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ. ಸೊ ಇದು ರಾಗಿ ಲಡ್ಡು ಮಕ್ಳಿಗೆ ತುಂಬ ಒಳ್ಳೆಯದು, ಮಾಡಿಕೊಡಿ. ಯಾಕೆ ಅಂತಂದರೆ ಹೊರಗಡೆ ಫುಡ್ಡು ತುಂಬ ಡೇಂಜರ್. ಏನೋ ಒಂದಿನಕ್ಕಲ್ವ ಮಕ್ಳು ಆಸೆ ಪಡ್ತಾರಲ್ವ ಅಂತ ಹೇಳಿ ಹೋಗಿ 2 ದಿನ ಆಗುತ್ತೆ, 2 ಹೋಗಿ 3 ದಿನ ಆಗುತ್ತೆ. ಸೊ ಒಂದ್ಸರಿ ಬಿಸ್ಕೆಟ್ ಕೊಡಿಸಿದ್ರೆ ಮಕ್ಕಳು ಅದನ್ನೇ ಕೇಳ್ತಾ ಇರ್ತಾರೆ, ಅದೇ ಜಾಗ ತೋರಿಸ್ತಾ ಇರ್ತಾರೆ. ಬೇಡ. ಆಮೇಲೆ ನಾವೇನಾದರೂ ಆದರೆ ತಡ್ಕೋಬೋದು, ಮಕ್ಳಿಗೆ ಏನಾದರೂ ಆದರೆ ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಏನಾದರೂ ಕೊಡೋಕ್ಕೂ ಮುಂಚೆ 100 ಸರಿ ಯೋಚನೆ ಮಾಡಿ ಕೊಡಿ. ಇನ್ನು ನಾನು ಸ್ಕಿನ್ ಕೇರ್, ಹೇರ್ ಕೇರ್ ಅಂತ ಹೇಳಿದ್ನಲ್ಲ, ಇದು ಇನ್ಕ್ಲೂಡ್ ಪ್ರಗತಿಗೂ ಸೇರಿಸೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಅಂದರೆ, ನಾನು ಸ್ವಲ್ಪ ಪಾಲಕ್ ಸೊಪ್ಪು, ಅದ್ರ ಜೊತೆಗೆ ಪುದೀನ, ನೀವು ಅದನ್ನು ಒಂದು ಅಂದಾಜು ಮೇಲೆ ತೊಗೊಳ್ಳಿ. ಪಾಲಕ್ ಜಾಸ್ತಿ ತೊಗೊಳ್ಳಿ, ಪುದೀನ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ, ಪೂರ್ತಿ ಹಾಕೋದಿಲ್ಲ, ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಮತ್ತು ವಿಟಮಿನ್ ಸಿ ಕೂಡ ಸಿಗುತ್ತೆ. ಇದು ಅರಿಶಿನೂ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೋಟು, ಒಂದು ಕ್ಯಾರೆಟು, ಇಷ್ಟು, ಒಂದು ಬೀಟ್ರೋಟ್ ಫುಲ್ ಹಾಕ್ಕೊಳ್ತೀನಿ. ಸೊ ಇದಿಷ್ಟನ್ನು ನೀಟಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ನೀರು ನೋಡ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಅದು ಡೈಲಿ 1 ಕ್ಯೂಬ್ ಐಸ್ ಕ್ಯೂಬ್ ಹಾಕ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ನೀರು ಹಾಕೋದು ಬೇಡ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದ್ರದ್ದೇನೆ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಈ ಐಸ್ ಕ್ಯೂಬ್ ಮಾಡ್ತೀವಲ್ಲ ಆ ಟ್ರೇಯಲ್ಲಿ ಹಾಕ್ಕೊಳ್ಳೋದು. ಹಾಗೆ ಇದನ್ನು ಪ್ರತಿದಿನ ತೊಗೊಳ್ಳೋದು 1 ಸಣ್ಣ ಕ್ಯೂಬ್ ಅಷ್ಟೇ. ಪ್ರಗತಿಗೆ ಅಂತಂದರೆ ಡೈಲಿ ಕೊಡೋ ಹಾಗಿಲ್ಲ, ಯಾಕೆಂದರೆ ಸ್ಪೈನಚ್ಚು ಮತ್ತು ಬೀಟ್ರೋಟ್ ಯೂಸ್ ಮಾಡಿರೋದ್ರಿಂದ ಪ್ರತಿದಿನ ತೊಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ವಾರದಲ್ಲಿ 2 ಸರಿ 3 ಸರಿ ಕೊಟ್ಟರೆ ಸಾಕಾಗುತ್ತೆ ಪ್ರಗತಿಗೆ. ಅಂದರೆ ಚಿಕ್ಕವ್ರಿಗೆ ಒಂದು 12, 13, 14, 15 ಆ ಥರ ವರ್ಷದವ್ರಿಗೆ. ಇನ್ನು ದೊಡ್ಡವರು 1 ಟ್ಯೂಬು ಇಲ್ಲ 2 ಕ್ಯೂಬ್ ತೊಗೋಬೋದು. ಪ್ರತಿದಿನ ತೊಗೋಬೇಕಾದ್ರೆ ಬೀಟ್ರೂಟ್ ಜಾಸ್ತಿ ಹಾಕಬೇಡಿ, ಸ್ಪೈನಚ್ ಅಷ್ಟೇ ನಾನು ಹಾಕಿರೋದು ಕರೆಕ್ಟಾಗಿರುತ್ತೆ. 1
ಕ್ಯೂಬ್ ಐಸ್ ಕ್ಯೂಬಲ್ಲಿ ಅಂತ ಜಾಸ್ತಿ ಏನೂ ಆಗೋದಿಲ್ಲ. ಸೊ ಯಾವುದೇ ಆದರೂ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಹಾಗಾಗಿ ಇದು ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತು ಕೂದಲಿನ ಹೆಲ್ತ್ಗೆ, ಅದ್ರ ಜೊತೆಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸ್ಪೈನಾಚು ಮತ್ತು ಇದೆಲ್ಲ ಹಾಕಿರೋದ್ರಿಂದ ನಮ್ಮ ಗಟ್ ಏನಿದೆ ಅದು ಕ್ಲೀನ್ ಆಗುತ್ತೆ, ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆವಾಗಲೇ ತಾನೇ ಸ್ಕಿನ್ ಗ್ಲೋ ಬರೋದು, ಸ್ಕ್ಯಾಲ್ಪು ಕ್ಲೀನ್ ಆಗೋದು, ಆ್ಯಂಟಿ ಏಜಿಂಗ್ ಕೂಡ. ಯಾಕೆಂತಂದರೆ ಟರ್ಮರಿಕ್ ಎಲ್ಲ ಹಾಕಿದ್ದೀನಲ್ಲ, ಟೇಸ್ಟ್ ಏನು ಅಷ್ಟು ವರ್ಸ್ಟ್ ಆಗಿರೋದಿಲ್ಲ, ಕುಡಿಯೋಕ್ಕಾಗೋದಿಲ್ಲ ಅಂತ ಆರಾಮಾಗಿ ಕುಡಿಬೋದು. ಪ್ರೀತಮ್ ಕುಡಿತಾ ಇದ್ದೀನಿ, ಅದು ಎಕ್ಸಾಂಪಲ್ ನಿಮಗೆ. ಇನ್ನು ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಆಮ್ಲ ಹಾಕಿದ್ದೀವಿ, ಲೆಮನ್ ಹಾಕಿದ್ದೀವಿ. ಸೊ ಇದನ್ನು ನಾನೆಲ್ಲ ಚೆನ್ನಾಗಿ ತಿಳ್ಕೊಂಡು ಇದನ್ನು ಮಾಡ್ಬೋದಾ, ಇದು ಕಾಂಬಿನೇಷನ್ ಚೆನ್ನಾಗಿದೆಯಾ, ಇದನ್ನು ಹಾಟ್ ವಾಟರಲ್ಲಿ ಕುಡಿಬಹುದಾ, ಇದೆಲ್ಲ ತಿಳ್ಕೊಂಡೇ ಮಾಡ್ಕೊಂಡಿರೋದು. ಚೆನ್ನಾಗಿದೆ, ನಂಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನೋಡೋಣ ಮುಂದಿನ ರಿಸಲ್ಟ್. ಬ್ಲಾಗ್ನ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇನಿದೆ ಅಲ್ಲ, ಅದು ಫ್ರೀಸ್ ಆದಮೇಲೆ ನಾಳೆ ಬೆಳಗ್ಗೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ 1 ಕ್ಯೂಬ್ ಅಥವಾ 2, ಚಿಕ್ಕ ಮಕ್ಕಳಾದರೆ ಅಂದರೆ ಪ್ರಗತಿ ಏಜ್ಗೆ 1 ಕ್ಯೂಬು, ನಮಗಾದರೆ 2 ಕ್ಯೂಬ್ ಆ ಥರ ಯೂಸ್ ಮಾಡ್ಕೋಬೋದು, ಡಿಪೆಂಡು. ನಾನು 1 ಕ್ಯೂಬೇ ಸಾಕಾಗುತ್ತೆ. ಸೊ ಅದನ್ನು ಬೆಚ್ಚಗಿರೋ ನೀರಲ್ಲಿ, ಜಾಸ್ತಿ ಕುದಿಯೋ ನೀರಲ್ಲಿ ಹಾಕಿದ್ರೆ, ಈಗ ಆಲ್ರೆಡಿ ಸ್ವಲ್ಪ ಸೋಸ್ ತೆಗ್ದಿದ್ದೀವಿ, ಇನ್ನು ಕುದಿಸ್ಬಿಟ್ರೆ ಇನ್ನೂ ಸ್ವಲ್ಪ ತೆಗ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಅದೇನು ಬೆಚ್ಚಗಿರೋ ನೀರಲ್ಲಿ ಕುಡಿಯೋದು ಅಷ್ಟೇ. ಸೊ ಅದು ನನಗೆ ಅವಶ್ಯಕತೆ, ಯಾಕೆಂದರೆ ಯಾವುದೇ ರೊಟೀನ್ನ ನನ್ನ ಕೈಲಿ ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತೆಗಿಬಾರ್ದು ಮಗನೇ, ಅದು ತೆಗಿಬಾರ್ದು, ಅದು ನಾನು ಸ್ಟಿಕ್ ಮಾಡಿದ್ದೀನಿ ಅಲ್ಲಿ ಪೇಪರ್ನ. ಅದು ಸ್ಟಾರ್ ಟ್ರೀ. ಸೊ ನನ್ನ ಮಗ ಇಲ್ಲಿ ಫ್ರಿಜ್ ಹತ್ರ ಹಾಕಿದ್ದೀನಲ್ಲ, ಅದನ್ನ ಬಂದಿದೆ. ಹೇಳ್ಬೇಕಂತಂದ್ರೆ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ಬಂದು ಮಾತಾಡಕ್ಕೂ ಬಿಟ್ಟಿಲ್ಲ ಪ್ರೀತಮ್. ಒಂದೇ ಸಮ ಅವಂದೇ ಹಾಡು, ಅವಂದೇ ಸೌಂಡು, ಅವಂದೇ ಕಿರ್ಚಾಟ. ಲಾಸ್ಟಲ್ಲಾದ್ರೂ ಮಾತಾಡೋಣ ಅಂದ್ರೆ ಅವ್ನು ಇನ್ನೂ ಮಲ್ಕೊಂಡೇ ಇಲ್ಲ. ಸೊ ನೋಡಿ, ಸೌಂಡ್ ಕೇಳಿಸ್ತಾ ಇದೆ, ಈ ತರ ಇರುತ್ತೆ. ಹಾಗೆ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅನ್ಕೊಂಡೆ. ಇನ್ನು ಲಾಸ್ಟ್ ವ್ಲಾಗಲ್ಲಿ ಒಂದ್ಸರಿ ನೀವು ಕೇಳಿದ್ರಲ್ಲ, ಪ್ರೀತಮ್ಗೆ ಫೀಸ್ ಎಷ್ಟು ಕಟ್ಟಿದ್ರಿ ಅಂತ ಹೇಳ್ಬಿಟ್ಟು, ಆ ವ್ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಸ್ವಲ್ಪ ಬೇಜಾರಾಯಿತು. ಲಾಸ್ಟ್ ವ್ಲಾಗಲ್ಲಿ ಪ್ರೀತಮ್ದು ಫೀಸ್ ಎಷ್ಟಾಗಿತ್ತು ಅಂತ ಕೇಳಿದ್ರೆ, ಅವಾಗಿನ್ನೂ ನಾವು ಫೀಸ್ ಪೇ ಮಾಡಿರಲಿಲ್ಲ. ನನಗೆ ನಿಜವಾಗ್ಲೂ ಕ್ಲಾರಿಟಿ ಗೊತ್ತಿರಲಿಲ್ಲ. ಪೇ ಮಾಡಿದ್ಮೇಲೆ ನಮಗೂ ಗೊತ್ತಾಗುತ್ತೆ ಅಂತ ಹೇಳಿ ನಿಮಗೆ ಹೇಳಿದ್ದು. ಹಾಗೆ ಅದ್ರೊಳಗೆ ಒಬ್ರು ಕಮೆಂಟ್ ಮಾಡಿದ್ರು, ಏನು ಅಂತ ಅಂದರೆ ಜಸ್ಟ್ ಹಾಗೆ ಶೇರ್ ಮಾಡ್ಕೊಳ್ತಾ ಇರೋದಷ್ಟೇ, ಇದೇನು ನಾನು ನೆಗೆಟಿವ್ ಆಗಿ ತೊಗೊಂಡಿದ್ದಂತಲ್ಲ. ಅವ್ರು ಏನಂತ ಅಂದರು ಅಂತಂದರೆ, ನನಗೆ ಮೊದಲು ಡಿಫೆನ್ಸ್ ಅವ್ರ ಕಂಡ್ರೆ ತುಂಬ ರೆಸ್ಪೆಕ್ಟ್ ಇತ್ತು, ಬಟ್ ಇವಾಗ ನಾನು ಹೇಟ್ ಮಾಡ್ತೀನಿ ಅಂತನೋ ಅಥವಾ ನನಗೆ ಇಷ್ಟ ಇಲ್ಲ ಅಂತನೋ ಎರಡರಲ್ಲಿ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ ಅಂತ ಅಂದರೆ, ಸಿವಿಲಿಯನ್ಸ್ಗೆ ಅವರು ಏನು ಇದು ಕೊಡಲ್ಲ, ಎಲ್ಲ ಅವ್ರವ್ರಿಗೆ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೋಸ್ಕರ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಆರ್ಮಿಯಲ್ಲಿ ಏನಾಗುತ್ತೆ ಅಂತಂದರೆ, ಸೇಮ್ ಏರ್ಫೋರ್ಸು ಅವ್ರಿಗೆ ಪೋಸ್ಟಿಂಗ್ ಆಗುತ್ತೆ, ಇಯರ್ ಮಧ್ಯದಲ್ಲಿ ಆಗುತ್ತೆ. ಆಗ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಬರ್ತಾರಲ್ವ. ಇಲ್ಲಿ ನಮಗೆ ಇಯರ್ಲಿ ಮಧ್ಯದಲ್ಲಿ ಆದಾಗ ಆರ್ಮಿ ಸ್ಟ್ರೆಂತಲ್ಲಿ ಸಿವಿಲಿಯನ್ಸ್ ಅವ್ರನ್ನೇ ಫುಲ್ಲಾಗಿ ತುಂಬ್ಕೊಂಡ್ಬಿಟ್ರೆ ಮಧ್ಯ ಬರೋ ಮಕ್ಳಿಗೆ ಸೀಟ್ ಕೊಡೋಕ್ಕಾಗಲ್ಲ. ಆಮೇಲೆ ಅದು ಎಜುಕೇಷನ್, ಎಷ್ಟು ಜನನ ತುಂಬ್ಕೊಂಬಿಟ್ಟು ಎಲ್ಲಾರನ್ನೂ ಕುಂಡ್ರಿಸ್ಕೊಂಡು ದುಡ್ಡಿನ ಆಸೆಗೆ ಪಾಠ ಮಾಡೋಕ್ಕಾಗಲ್ಲ. ಸ್ಟ್ರೆಂತ್ ಏನಿರುತ್ತೋ ಅದೇ ಸ್ಟ್ರೆಂತನ್ನು ಅವ್ರು ಫಾಲೋ ಮಾಡಬೇಕಲ್ವಾ. ಸೊ ಹಾಗಾಗಿ ಇಯರ್ಲಿ ಮಧ್ಯದಲ್ಲಿ ಕೂಡ ಅವ್ರಿಗೆ ಅಡ್ಮಿಷನ್ ಕೊಡ್ಬೇಕಂತ ಒಂದಿಷ್ಟು ಸೀಟ್ಗಳನ್ನ ಅವ್ರಿಗೋಸ್ಕರ ಅಂತ ಇಟ್ಟಿರ್ತಾರೆ. ಹೇಳಬೇಕು ಅಂತ ಅಲ್ಲ, ಜಸ್ಟ್ ಹಾಗೆ ಹೇಳೋಣ ಅಂತ ಅನ್ನಿಸ್ತು. ಆರ್ಮಿ ಅವ್ರಿಗೆ ಮಧ್ಯದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ಮಗ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ, ಉಗ್ಗಿ ಬಂದು ಮಾಡೋದು ಸ್ವಲ್ಪ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಇಯರ್ಲಿ ಮಧ್ಯದಲ್ಲಿ ಬರ್ತಾರಲ್ಲ, ಆಗ ಮಕ್ಕಳಿಗೆ ಸೀಟ್ ಕೊಡಲೇಬೇಕು. ಅದು ಎಲ್ಲಿಂದ ಸ್ಕೂಲಿಂದ ಬರ್ತಾರೆ ಅಲ್ಲಿಂದ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಲೇಬೇಕು, ಮಕ್ಕಳ ಎಜುಕೇಷನ್ ಅಲ್ವಾ. ಇಲ್ಲಾಂತಂದರೆ ಈಗ ಫ್ಯಾಮಿಲಿನ ಕರ್ಕೊಂಡೋಗಿರ್ತಾರೆ, ಅಲ್ಲೇ ಬಿಟ್ಬಿಟ್ಟು ಇವ್ರು ಬರೋಕ್ಕಾಗಲ್ಲ ಯಾವುದೋ ಊರಲ್ಲಿ. ಸೊ ಹಾಗಾಗಿ ಅಲ್ಲಿ ಆ ಒಂದು ಇದನ್ನು ಫಾಲೋ ಮಾಡ್ತಾರೆ. ಇವಾಗ CBSEನೇ ಬೆಂಗಳೂರಲ್ಲಿ ಬಂದು ಮಧ್ಯದಲ್ಲಿ ಯಾವುದೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತಂದರೆ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಅವ್ರಿಗೆ ಪೋಸ್ಟಿಂಗ್ ಇವಾಗಲೇ ಆಗಿಬಿಡುತ್ತೆ, ನಾಳೆನೇ ಆಗುತ್ತೆ, ಅದು ಗೊತ್ತಿಲ್ಲ. ಒಂದೊಂದು ಕಡೆ ಇಡೋಕ್ಕೆ 2 ವರ್ಷ ಬಿಡೋದೇ ಹೆಚ್ಚು. ಹೋಗ್ತಾ ಇರಬೇಕು. ಏರ್ಫೋರ್ಸಲ್ಲೂ ಸೇಮ್ ಹಾಗೇನೆ. ಹಾಗಾಗಿ ಅವರು ಸಿವಿಲಿಯನ್ಸ್ಗೆ ಜಾಸ್ತಿ ಕೊಡೋದಿಲ್ಲ. ಆರ್ಮಿ ಮಕ್ಳಿಗೋಸ್ಕರ ಅಂತಾನೆ ಆರ್ಮಿಯಲ್ಲಿ ಸರ್ವಿಸ್ ಮಾಡ್ತಾರೆ. ಅದ್ರೊಳಗೂ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಕೊಡ್ತಾರೆ, ಸರ್ವಿಸ್ ಮಾಡ್ತಾ ಇರೋರಿಗೆ ಕೊಡ್ತಾರೆ, ಮತ್ತು ತಾತ ಸರ್ವಿಸ್ ಮಾಡಿದ್ರು ಮಕ್ಳಿಗೆ ಕೊಡ್ತಾರೆ. ಏರ್ಫೋರ್ಸ್, ನೇವಿ ಇದರಲ್ಲಿರೋರ್ಗು ಆ ಸ್ಕೂಲಲ್ಲಿ ಸಿಗುತ್ತೆ. ಅದ್ರ ಮಧ್ಯನೂ ಕೂಡ ಒಂದಿಷ್ಟು ಪ್ರಿಯಾರಿಟಿ ಅಂತ ಸಿವಿಲಿಯನ್ಸ್ಗೂ ಇಟ್ಟಿದ್ದಾರೆ. ನೀವು ಹೇಟ್ ಮಾಡೋ ಥರ ಅವ್ರಿಗೋಸ್ಕರ ಅಂತಲೇ ಏನೂ ಮಾಡಿಲ್ಲ. ಅವರ ಸಿಚುವೇಶನ್ ಹಂಗಿರುತ್ತೆ, ಅದನ್ನು ಹೊರಗ್ನವ್ರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಆರ್ಮಿ ಸ್ಕೂಲವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ಆ ಒಂದು ರೂಲ್ಸ್ನ ಅವ್ರು ಇಟ್ಕೊಂಡಿದ್ದಾರೆ. ಸೊ ಹೇಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅವ್ರಿಗೊಂದು ಕಷ್ಟಗಳಿರುತ್ತೆ. ಇವಾಗ ಎಲ್ಲ ಹೋಗಿರ್ತಾರೆ ಅಂದ್ಕೊಳ್ಳಿ, ನಾನು ಹೋಗಿದ್ದೆ ಒಂದು ಪಂಜಾಬ್ಗೂ ಎಲ್ಲ ಹೋಗಿರ್ತಾರೆ, ಅಲ್ಲಿ ಮಕ್ಕಳದ್ದೇ ಆರ್ಮಿ ಸ್ಕೂಲ್ದು ಇಲ್ಲಿ ಓದೋದು ಎಲ್ಲ ಒಂದೇ ಥರ ಇರುತ್ತೆ. ಸಡನ್ಲಿ ಇಯರ್ಲಿ ಮಧ್ಯ ಒಂದು ಅಕ್ಟೋಬರಲ್ಲೋ ಇದರಲ್ಲೋ ಪೋಸ್ಟಿಂಗ್ ಆಗುತ್ತೆ. ಆ ಸ್ಕೂಲಿಂದ ಡೈರೆಕ್ಟಾಗಿ ಈ ಮಕ್ಳು ಇಲ್ಲಿಗೆ ಬಂದುಬಿಡ್ತಾರೆ. ಅಂದರೆ ಅವ್ರಿಗೆ ಅಂತಲೇ ಇಷ್ಟು ಸೀಟ್ಗಳನ್ನ ಅವರು ಪ್ರಿಸರ್ವ್ ಮಾಡಿ
ಸೊ ನೀವು ಅನ್ಕೊಂಡಂಗೆ ನಿಮ್ಗೇನೋ ಮಾಡಬೇಕು ಅಂತಲ್ಲ, ನಿಮಗೆ ಇಲ್ಲಿರೋರ್ಗೆ ಎಲ್ಲೂ ಹೋಗಲ್ಲ ಅಲ್ವಾ, ಲೋಕಲ್ ಅವ್ರು ಇಲ್ಲೇ ಇರ್ತಾರೆ, ಯಾವುದೋ ಒಂದು ಸ್ಕೂಲ್, ಆ ಸ್ಕೂಲ್ ಅಲ್ಲ ಅಂದರೆ ಇನ್ನೊಂದು ಸ್ಕೂಲ್, ಇನ್ನೊಂದು ಸ್ಕೂಲ್, ಆರ್ಮಿಯವ್ರು ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅವ್ರಿಗೆ ಆ ಒಂದು ಆಪ್ಷನ್ ಇದೆ. KVL ಎಲ್ಲಾನು ಸೇರಿಸ್ಬೋದು. ಏರ್ಫೋರ್ಸ್ ಮತ್ತು ಆರ್ಮಿಯಲ್ಲಿ ಸ್ವಲ್ಪ ಅವ್ರವ್ರಿಗೇನೆ ಜಾಸ್ತಿ ಇದು ಮಾಡ್ತಾರೆ ಅಷ್ಟೇ. ಅವ್ರಿಗೋಸ್ಕರ ಅಂತ ಇರೋದು ಅದೊಂದೇ ಆರ್ಮಿ ಸ್ಕೂಲು. ಸಿವಿಲಿಯನ್ಸ್ಗೆ ಅಂತ 1000 ಸ್ಕೂಲ್ ಇದ್ದಾವೆ. ಸೊ ನೀವು ಹೇಟ್ ಮಾಡೋ ಅಂಥದ್ದು ಏನೂ ಮಾಡಿಲ್ಲ. ನಿಮಗೋಸ್ಕರ ದೇಶ ಸೇವೆ ಮಾಡೋಕ್ಕೆ ಹೋಗಿ ಅವ್ರ ಮಕ್ಳು ಎಜುಕೇಷನ್ ಹಾಳಾಗಬಾರ್ದು ಅಂತ ಅದೊಂದು ಸಿಸ್ಟಮನ್ನು ಕೊಟ್ಟಿದ್ದಾರೆ ಅಷ್ಟೇ. ಒಂದೊಂದು ವರ್ಷ ಒಂದೊಂದು ಸ್ಕೂಲಲ್ಲಿ ಪಾಪ ಎಷ್ಟೋ ಮಕ್ಕಳು ಓದ್ತಾ ಇದ್ದಾರೆ. ನೆನ್ನೆನೋ ಒಬ್ರು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು 7th ಸ್ಟ್ಯಾಂಡರ್ಡ್ಗೆ ಅಲ್ಲಿಂದ ಬಂದಿದ್ದಾರೆ, ಚಂಡೀಗಢಿಂದ. ಅವ್ರು ನನ್ನ ವಿಡಿಯೋ ನೋಡ್ತೀನಿ ಅಂತ ಹೇಳಿ ಕನ್ನಡದವರು ನನಗೆ ನನ್ನ ಹಸ್ಬೆಂಡ್ ಸಿಕ್ಕಿದ್ರು ಅಂತ ನಂಬರ್ ತೊಗೊಂಡು ಫೋನ್ ಮಾಡಿದರು. ಸೇಮ್ ಪ್ರಗತಿ ಸ್ಕೂಲ್ಗೆ ಸೇರಿಸ್ತಾ ಇದ್ದೀವಿ, 7th ಸ್ಟ್ಯಾಂಡರ್ಡ್ ಅಂತ. ಹಂಗಿರುತ್ತೆ. ಇವಾಗ 7th ಅಲ್ಲಿಂದ ಬಂದಿದ್ದಾರೆ. ಸೊ ಹಿಂಗೆ ಇನ್ನು ಪ್ರೀತಮ್ದು ಎಷ್ಟಾಯಿತು ಫೀಸ್ ಅಂತಂದರೆ 40,000 ಎಕ್ಸಾಕ್ಟಾಗಿ ಆಗಿದೆ. ನಾವು ಕ್ವಾರ್ಟ್ರಲ್ಲಿ ಕಟ್ತೀವಿ. ಅಡ್ಮಿಷನ್ ಫೀಸ್ ಬಂದ್ಬಿಟ್ಟು 12,500 ಏನೋ ತೊಗೊಂಡಿದ್ದಾರೆ, ಆಲ್ಮೋಸ್ಟ್ 13,000. ಕ್ವಾರ್ಟ್ರಲ್ಲಿ 4 ಸರಿ ಕಟ್ತೀವಿ. ಸೊ ನಮ್ಗೆ ಒಟ್ಟಿಗೆ ಕಟ್ಟೋದೊಂದು ಪ್ರಾಬ್ಲಮ್ ಇಲ್ಲ. ಕ್ವಾರ್ಟ್ರಲ್ಲಿ ಕಟ್ಕೊಂಡು ಹೋಗೋದು. ಅದು ಎಲ್ಲ ಸೇರಿಸಿದ್ರೆ ನಮಗೆ 40,000 ಆಗಿದೆ. ಅಡ್ಮಿಷನ್ ಮತ್ತು ಕ್ವಾರ್ಟ್ರಲ್ಲಿ ಕಟ್ಟೋ 4 ಎಲ್ಲನೂ ಸೇರಿಸಿ ನಮಗೆ ಪ್ರೀತಮ್ಗೆ 40,000. ಬುಕ್ಸು, ಯೂನಿಫಾರ್ಮ್ ಸಪ್ರೇಟು. ಸೊ ಇದಿಷ್ಟು ನಾನು ಎಕ್ಸಾಕ್ಟಾಗಿ ಕಟ್ಟಿರುವಂತಹ, ನಾವು ಪ್ರೀತಮ್ ಕಟ್ಟಿರುವಂತಹ ಸ್ಕೂಲ್ ಫೀಸು. ಒಬ್ಬರು ಯಾರೋ ಹೇಳಿದ್ರು ಇಲ್ಲ ಅವರಿಗೆ ಫ್ರೀಯಾಗಿ ಸಿಕ್ಬಿಡತ್ತೆ ಅಂತ. ಅಷ್ಟು ದೊಡ್ಡ ಸಿಟಿಯಲ್ಲಿ ಅಷ್ಟು ದೊಡ್ಡ ಸ್ಕೂಲ್ನ ಫ್ರೀಯಾಗಿ ನಡೆಸೋದು, ಅದು 1000 ಮಕ್ಕಳಿಗೆ ಅಂತಂದರೆ 1000 ಇರ್ಬೋದೇನೋ, ತುಂಬ ಇದೆ, +2 ತನಕ ಇದೆ. ಸೊ ಸಾಧ್ಯನೇ ಇಲ್ಲ ಅಲ್ವಾ, ನಾವು ಪೇ ಮಾಡಲೇಬೇಕು, ಅವ್ರು ಮೇಂಟೈನ್ ಮಾಡಲೇಬೇಕು. ಹಂಗೆಲ್ಲ ಫ್ರೀಯಾಗಿ ಯಾರೂ ಕೊಡೋದಿಲ್ಲ ಅಂತ ಅಂದಿದ್ರೆ ಎಲ್ಲರೂ ಅದೇ ಸ್ಕೂಲಿಗೆ ಸೇರಿಸ್ತಾ ಇದ್ರು. ಎಷ್ಟೊಂದು ಜನ ಅಲ್ಲಿ ಫೀಸ್ ಜಾಸ್ತಿ ಅಂತಾನೆ KVಗೂ ಹಾಕಿರೋರು ಉಂಟು. ಚೆನ್ನಾಗಿದೆ, ಮತ್ತು ಹೊರಗಡೆ ಕಂಪೇರ್ ಮಾಡೋದಷ್ಟು ಏನು ಫೀಸ್ ಇಲ್ಲ. ಒಂದು ಮಟ್ಟಿಗೆ ಕಟ್ಕೊಂಡು ಹೋಗ್ಬೋದು ಆ ಥರ. ಸೊ ಎಕ್ಸಾಕ್ಟಾಗಿ ಹೇಳಿದ್ದೀನಿ ಇಷ್ಟೇ. ನಿಮಗೆ ಅದರಿಂದ ಏನು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅಷ್ಟು ಕಟ್ಟಿದ್ವಿ. ಪ್ರಗತಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ. ನರ್ಸರಿಗೆ ಎಷ್ಟು ಅಂತಂದರೆ ಪ್ರಗತಿಗೆ ಒಂದು ಡಬಲ್ ಕಟ್ತೀವಿ. 40 ಅಂದರೆ ಅವ್ರಿಗೆ 80 ಮೇಲೆ ಕಟ್ತೀವಿ. ಇವರಿಬ್ರಿಗೂ ನಾವು ಇಷ್ಟು ಕಟ್ತೀವಿ ವರ್ಷಕ್ಕೆ, ಬುಕ್ಸು ಮತ್ತು ಇದು ಎಲ್ಲ ಎಕ್ಸ್ಟ್ರಾ ಖರ್ಚೆಲ್ಲ ಬಿಟ್ಟು. ಸೊ ಹೇಳಿದ್ದೀನಿ ಪ್ರೀತಮ್ ಫೀಸ್ ಇಷ್ಟಾಯಿತು. ಮತ್ತು ಅವನ್ನ ನರ್ಸರಿಗೆ ಹಾಕಿರೋದು, ಸುಮಾರು ಜನ LKGಗೆ ಹಾಕಿದ್ರ ಅಂತ, ಅವ್ನ ಏಜ್ ತುಂಬ ಕಮ್ಮಿ, ನರ್ಸರಿಗೆ ಹಾಕಿರೋದು. ಹೋಗ್ತಾ ಇದ್ದಾನೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಪಾಪ ಕೇಳ್ತಾ ಇದ್ದ ಸ್ನಾನ ಮಾಡೋಣ ಹೋಗೋಣ ಅಂತ. ಅವ್ನಿಗಷ್ಟು ಇಷ್ಟ ಆಗಿದೆ ಇವಾಗ ಮಕ್ಕಳ ಜೊತೆ ಇರೋದಕ್ಕೆ. ಒಂದಿನ ಇಷ್ಟ ಆಯಿತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೇ ಏನಾದರೂ ಇಷ್ಟ ಆಗಿ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಓಕೆ ಅನಿಸಿದ್ರೆ ಪ್ಲೀಸ್ ಲೈಕ್ ಕೊಟ್ಬಿಟ್ಟು. ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.